ಒಂದು ಪ್ಲಾಸ್ಟರ್ ಹಾಕ್ಬಿಡ್ತೀನಿ ಬಾಯಿಗೆ. ನಾನು ಮಾಡ್ಬೇಕಾಗುತ್ತೆ. ಯಾವನ್ ಹೇಳಿ ನೀನು ಫಸ್ಟು. ನಮ್ಮ ಕಂಟೆಂಟ್ ಸಿಗೋದೇ ಹೆಣ್ಮಕ್ಳಿಗೆ. ತುಂಬ ಜನ ಹೇಳ್ತಾರೆ ನನಗೆ, ಹೆಣ್ಮಕ್ಳಿಗೆ ಮಾಡ್ತೀರಾ? ನಾವು ಜನಗಳಿಗೆ ಹೆಂಗೆ ಬೇಕು ಹಂಗೆ ನಾನು ಮಾಡ್ತಿರೋದು. ಹೆಣ್ಮಕ್ಳಿಗೆ ಅಂತಂದ್ರೆ ಅವ್ರು ಒಂಥರ ಬೇರೆ ಬೇರೆ ಥರ ಕಂಟೆಂಟ್ ಕೊಡ್ತಾರೆ, ಅದು ಕೇಳಕ್ಕೆ ಒಂಥರ ಹಿತವಾಗಿರುತ್ತೆ, ಚೆನ್ನಾಗಿ ಓಡುತ್ತೆ. ಅದಕ್ಕೆ ನಾನು ಅದೇ ಥರ ಕಂಟಿನ್ಯೂ ಮಾಡ್ತೀನಿ. ಕಾಮಿಡಿ ನನ್ನ ಪ್ರಕಾರ ಒಂದು 3 ಥರ ಕಾಮಿಡಿ ಇದೆ. ಒಂದು ಬಂದು ಸ್ಟ್ಯಾಂಡಪ್ ಕಾಮಿಡಿ. ಅದು ಹೆಂಗೆ ಅಂತಂದರೆ, ಒಂದು ಜೋಕ್ ರೆಡಿಯಾಗಿರುತ್ತೆ, ಅದನ್ನು ಹೆಂಗೆ ಪಂಚ್ ಹೊಡಿತಾರೆ, ಎಲ್ಲಿ ಹೊಡಿತಾರೆ. ಈಗ ತುಂಬ ಜನ ಸ್ಟ್ಯಾಂಡಪ್ ಕಾಮಿಡಿಗಳು ಮಾಡ್ತಾರಲ್ಲ, ಪಂಚ್ ಹೊಡಿಯೋದ್ರ ಮೇಲಿರುತ್ತೆ. ಎರಡನೇದು ಬಂದು ಮಿಮಿಕ್ರಿ ವಾಯ್ಸಲ್ಲಿ ಮಾಡ್ಯುಲೇಷನ್ ಮಾಡ್ತಾರೆ, ಅದನ್ನು ಕಾಮಿಡಿ ಥರ ಮಾಡ್ತಾರೆ, ಅದನ್ನು ಎಂಜಾಯ್ ಮಾಡಿ. ಸೊ ನಾವು ಏನು ಮಾಡ್ತಾಯಿದ್ದೀವಿ ಈ ಥರ ಮಾಡೋರು ಅಂದರೆ, ನಮ್ಮದೆಲ್ಲ ಸಿಚುವೇಶನಲ್ ಕಾಮಿಡಿ. ಆ ಸಿಚುವೇಶನ್ಗೆ ಏನು ನಡೆಯುತ್ತೆ, ಏನಾಗುತ್ತೆ ಅದನ್ನು ಕ್ರಿಯೇಟ್ ಮಾಡಿ ಅಥವಾ ಆ ಥರ ಮಾಡಿ ಆ ಟೈಮಿಗಲ್ಲಿ ಕಾಮಿಡಿ ಮಾಡಬೇಕು. ಚಾಲೆಂಜ್ ಒಂಥರ ಆ ಥರ ಕಾಮಿಡಿನ ನಾನು ಮಾಡ್ತಿರೋದು. ಅದೇ ಥರ ಮಜಾ ಅಂತ ನನಗನ್ಸುತ್ತೆ. ಯಾಕಂದರೆ ಬೇರೆ ಥರ ಮಾಡೋದೆಲ್ಲ ತುಂಬ ಸಿಂಪಲ್, ಈಸಿ. ಬಟ್ ಇದೆಯಲ್ಲ, ಇದು ಕೊಡೋ ಮಜಾನೇ ಬೇರೆ. ಸೊ ಈ ಥರ ಎಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ. ಇನ್ನು ಬೇರೆ ಬೇರೆ ಥರ ಜನಗಳು. ಆಮೇಲೆ ಯಾವಾಗ ಈ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಯಿತು, ಆವಾಗ ಒಂದಷ್ಟು ಟಿ ವಿಗಳಲ್ಲಿ ಈ ಥರ ಡಿಜಿಟಲ್ ಇದರಲ್ಲೆಲ್ಲ ಬಂದಾಗ ಸೊ ಒಂದಷ್ಟು ಜನಕ್ಕೆ ಸುನಿಲ್ ಯಾರು ಅಂತ ಗೊತ್ತಾಯಿತು. ನಾನು ಹೇಳಿದ್ನಲ್ಲ, ಈ ಥರ ಎಲ್ಲ ಪ್ರ್ಯಾಂಕ್ ಕಾಲ್ಸ್ ಬೇರೆ ಬೇರೆ ಚಾನಲ್ಗಳಲ್ಲಿ ಎಲ್ಲ ಕಡೆ ಕರ್ಸ್ಕೊಂಡ್ರು ಮಾಡಿದ್ರು, ಈ ಥರ ಎಲ್ಲ. ಮೇನ್ ಯಾವಾಗ ತುಂಬ ಇದ್ರದ್ದು ಅಂದರೆ, ಈಗ ಮುಂಚೆ ಎಲ್ಲ ನನಗೆ 1 ನಂಬರ್ ಸಿಕ್ಕಿದ್ರೆ 1 ನಂಬರ್ ಪಕ್ಕ ಪ್ರ್ಯಾಂಕ್ ಮಾಡ್ತಾಯಿದ್ದೆ. ಈಗ 10 ನಂಬರ್ ಕೊಟ್ಟರೆ 1 ನಂಬರ್ ಪ್ರ್ಯಾಂಕ್ ಮಾಡ್ಬೋದು. ಅಂದರೆ ಈಗ ಎಲ್ಲರಿಗೂ ಗೊತ್ತಿರುತ್ತೆ ಪ್ರ್ಯಾಂಕ್ ಕಾಲ್ಸ್ ಅಂದರೆ ಏನು ಎತ್ತ ಅಂತ ಎಲ್ಲ. ಈಗ ಪ್ರ್ಯಾಂಕ್ ಮಾಡ್ತಾರೆ ಅಂತ ಗೊತ್ತಾಗಿದ್ದೀನಿ. ಎಕ್ಸಾಕ್ಟ್ಲಿ ಗೊತ್ತಿದ್ದು ಕೆಲವ್ರು ಮಾತಾಡ್ತಾರೆ ಅಂತ ಅಂದ್ಕೊಳ್ಳಿ. ಇನ್ನು ಕೆಲವು ಸ್ವಿಚ್ ಆಫ್ ಆಗಿರುತ್ತೆ, ಕೆಲವರು ನಾಟ್ ರೀಚಬಲ್ಲು, ಕೆಲವ್ರು ಹೆಂಗೆಂಗೋ ಕಂಟೆಂಟ್ ಇಲ್ದಿರಂಗೆ ಮಾತಾಡ್ತಾರೆ. ನಮ್ಗೆ ಬೇಕಾಗಿರೋ ಅಂದರೆ ನಾವು ಒರಿಜಿನಲ್ ಮಾಡೋದ್ರಿಂದ ನನಗೆ ಹಂಗೆ ಆಗುತ್ತೆ. ಒಂದೊಂದು ದಿವಸ ನಾನು ಪ್ರ್ಯಾಂಕ್ ಮಾಡೋಕ್ಕೆ ಕೂತ್ಕೊಂಡ್ರೆ ಒಂದು 2 hours 3 hours ಶೂಟ್ ಮಾಡಿರ್ತೀನಿ, ಒಂದು ಪ್ರ್ಯಾಂಕೇ ಮಾಡಿರಲ್ಲ. ಹಂಗೂ ಆಗಿದೆ. ಪಟ ಅಂತ ಮುಗಿಸಿರೋದು ಇದೆ. ನಮ್ದೇನಿದ್ರು ಆ ಥರ ಎಲ್ಲ ಬೇರೆ ಥರ ಹೇಳ್ಬಿಟ್ಟು ಮಾಡೋದು. ಕೆಲವರೆಲ್ಲ ಹೇಳ್ತಾರೆ, ಸಿನಿಮಾ ಟೀಮ್ ಪಾಪ ಅವ್ರಿಗೂ ಪ್ರಮೋಷನ್ ಆಗಬೇಕಲ್ವ, ಹೇಳ್ಬಿಡ್ತೀನಿ ಮಾಡ್ಬೋಣ ಹಂಗೆ. ನಾನು ಯಾರಿಗೂ ಅಷ್ಟೇ ಹೇಳೋದು, ಸರ್ ಮಾಡಂಗಿದ್ರೆ ಲೈವಾಗಿ ಕೂತ್ಕೊಂಡು ಹೆಂಗೆ ಬರುತ್ತೆ ಹಂಗೆ ಮಕ್ಕದ ಮೇಲೆ ಹೊಡೆದಾಗ. ಅಂದರೆ ಅದೊಂಥರ ಮಜಾ ಇರುತ್ತೆ, ಚೆನ್ನಾಗಿರುತ್ತೆ. ಹೇಳ್ಬಿಟ್ಟು ಮಾಡೋದು ಎಲ್ಲ ತುಂಬ ದೊಡ್ಡ ವಿಚಾರನೇ ಅಲ್ಲ. ನಮ್ಮ ಟ್ಯಾಲೆಂಟು ಅಂತ ಏನಕ್ಕೆ ಬರುತ್ತೆ. ಹಂಗಂಗೆ ಮಾಡ್ಕೊಂಡು ಬರ್ತಾ ಏನಾಗುತ್ತೆ ಅಂದರೆ, ಇದಕ್ಕಿದ್ದಂಗೆ ಲಾಕ್ಡೌನ್ ಕಟ್ ಮಾಡಿದ್ರೆ. ಸೊ ರೇಡಿಯೋದಲ್ಲಿ ಪೀಕಲ್ಲಿದ್ದೀರಾ? ಲಾಕ್ಡೌನಲ್ಲಿ ಏನಾಗುತ್ತೆ ಅಂತಂದರೆ, ರೇಡಿಯೋನಲ್ಲೂ ಮಾಡ್ತಾಯಿದ್ದೆ, ಯೂಟ್ಯೂಬ್ ಚಾನಲ್ಲು ಇತ್ತಲ್ಲ. ಯೂಟ್ಯೂಬ್ ಮಾಡಿದ್ದೆ ಒಂದು ಯೂಟ್ಯೂಬ್ 2018-19 ನಾನು ಮಾಡಿರೋದು. ಸೊ ಲಾಕ್ಡೌನ್ ಆಗೋಕ್ಕೆ ಒಂದು 2 ವರ್ಷ ಮುಂಚೆ ಏನಕ್ಕೆ ಮಾಡಿದ್ದೆ ಅದನ್ನು? ಅದೇ ಪ್ರ್ಯಾಂಕ್ ಮಾಡೋಕ್ಕೆ. ನಾನು ಮೇಂಟೈನ್ ಮಾಡ್ತಿರ್ಲಿಲ್ಲ. ನಮ್ಮ ಅಕ್ಕ ಅಂತ ಹೇಳಿದ್ನಲ್ಲ, ಶಿಲ್ಪ ಅಂತ, ಅವ್ರು ಮಾಡ್ತಾ ಇದ್ದಿದ್ದು. ಅವ್ರು ಬರೀ ಆಡಿಯೋಗಳು ಹಾಕಿ, ನನ್ನೊಂದು ಫೋಟೋ ಹಾಕ್ಬಿಟ್ಟು ಆಡಿಯೋಗಳು ಹಾಕ್ತಾಯಿದ್ವಿ. ವಿಡಿಯೋ ಆಗ್ತಿರ್ಲಿಲ್ಲ. ಯಾವಾಗ ಲಾಕ್ಡೌನ್ ಆಯಿತು, ನನ್ನ ಹತ್ರ ಗೋಪ್ರೋ ಇತ್ತು. ಗೋಪ್ರೋಯಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಫಸ್ಟು ಕಾರಲ್ಲಿ ನಾನು ಶೋ ಮಾಡ್ತಾಯಿದ್ದೆ. ನಮ್ಮ ಯೋಗರಾಜ್ ಭಟ್ರ ಜೊತೆ ಫಸ್ಟು ಎಪಿಸೋಡು ಕಾರ್ನಲ್ಲಿ ಸ್ಟಾರ್ ಅಂದ್ಬಿಟ್ಟು ಅವರೇ ಫಸ್ಟ್ ಬಾವುಟ ಆರಿಸಿದ್ದು. ರಂಗಾಯಣ ಸರ್ಗೇನೋ ಪ್ರ್ಯಾಂಕ್ ಮಾಡಿದ್ವಿ. ಗೋಪ್ರೋಯಿಂದ ಸ್ಟಾರ್ಟ್ ಮಾಡಿದ್ವಿ. ಗೋಪ್ರೋಯಿಂದ ಸ್ಟಾರ್ಟ್ ಮಾಡಿದ್ದೇನಾಯಿತು, ಚೆನ್ನಾಗಿ 1.5 ಲಕ್ಷನೋ 2 ಲಕ್ಷನೋ ಇತ್ತು ನಂದು ಆವಾಗ ಸಬ್ಸ್ಕ್ರೈಬರ್ಸು. ಕರೋನಾ ಮುಗಿಯೋಷ್ಟರಲ್ಲಿ 8 ಲಕ್ಷ 9 ಲಕ್ಷ ಆದರು. ಪ್ಲಸ್ ಪಾಯಿಂಟ್ ಕರೋನಾ ಒಂಥರ. ಆ ರೇಂಜ್ಗೆ ಎಷ್ಟು ಒಂದು DSLR ತಗೊಂಡೆ, ಇನ್ನೊಂದು ಸೋನಿ ತಗೊಂಡೆ. ಬರ್ತಿದ್ದಂಗೆ ಗೋಪುರದಿಂದ ಸ್ಟಾರ್ಟ್ ಆಗಿ ಇವತ್ತು ನನ್ನ ಹತ್ರ ಒಂದು 3-4 ಕ್ಯಾಮ್ರಾ ಇದೆ. ಚೆನ್ನಾಗಿ ಒಳ್ಳೆ ಒಂದು ಸೆಟಪ್ಪೇ ಮಾಡ್ಕೊಂಬಿಟ್ಟೆ ಮುಗಿಯೋಷ್ಟರೊಳಗೆ. ಹೆಸರೇನೋ ನಿಂದು? ನಮ್ಮ ಅಪ್ಪನ ಹತ್ರ ಕೊಡ್ತೀನಿ, ಸುಮ್ಮನೆ ನಾಟಕ ಮಾಡಿದ್ರೆ. ಮನೆಯಲ್ಲೇ ಇದ್ದೀನಿ ನಾನು. ನಮ್ಮ ಕಂಟೆಂಟ್ ಸಿಗೋದೇ ಹೆಣ್ಮಕ್ಳಿಗೆ. ತುಂಬ ಜನ ಹೇಳ್ತಾರೆ ನನಗೆ, ಹೆಣ್ಮಕ್ಳಿಗೆ ಮಾಡ್ತೀರಾ ಅಂತ. ಈ ಗಂಡು ಮಕ್ಳಿಗೆ ಮಾಡಿದ್ರೆ ಏನು ಗೊತ್ತಾ, ಎಲ್ಲರೂ ಒಂದೇ ಥರ ಅಂತಂದರೆ ವಲ್ಗರ್ ಮಾತಾಡ್ಬಿಡ್ತಾರೆ. ನನಗೇನು ಇಷ್ಟ ಅಂದರೆ, ಏನೋ ಕಾರಲ್ಲಿ ನೀವೆಲ್ಲ ಕೇಳ್ಕೊಂಡಿರ್ತೀರ ಅಥವಾ ಟಿ ವಿಲೆಲ್ಲ ಹಾಕೊಂಡು ನೋಡ್ತಿರ್ತೀರ, ಫ್ಯಾಮಿಲಿ ಇರ್ತಾರೆ, ಒಂದು ಫ್ಯಾಮಿಲಿ ಥರ ತಮಾಷೆಗಳು ಆ ಥರ ಬೈಗಳು ಬಂದರೂ ನಾನು ಯಾವುದೇ ನೋಡಿ ಯಾವುದೂ ಡೈರೆಕ್ಟಾಗಿ ಹಂಗೆ ಹಾಕಲ್ಲ. ಅದು ಎಂಥ ಮಾತಾಡಿದರೂ ಬೀಪ್ ಹಾಕ್ಬಿಡ್ತೀನಿ. ಯಾಕಂದರೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಕೇಳ್ತಿರ್ತಾರೆ. ಒಂದು ಎಥಿಕ್ಸ್ ಇಟ್ಕೋಬೇಕು. ಏನೋ ಕಂಟೆಂಟ್ ಮಾಡ್ತೀವಿ ಅಂತ ಹಾಕ್ತೀವಂತ ಏನೇನೋ ಹಾಕ್ಬಿಟ್ರೆ ಅದು ಓಡ್ಬೋದು, ಚೆನ್ನಾಗಿ ರೀಚ್ ಆಗ್ಬೋದು. ಬಟ್ ನಮಗೂ ಒಳಗಡೆ ಒಂದು ಇದಿರುತ್ತಲ್ಲ, ಆತ್ಮಸಾಕ್ಷಿ ಇರುತ್ತಲ್ಲ. ನನಗೆ ಆ ಥರದ್ದೆಲ್ಲ ಏನೋ ಒಂದು ಮೆಸೇಜಲ್ಲಿ ಮಾಡಬೇಕು, ಆ ಥರ ಎಲ್ಲ ತುಂಬ ಮಾಡಿದ್ದೀನಿ. ಅವೆಲ್ಲ ರೀಚ್ ಆಗಲ್ಲ.
ಈ ಥರ ಹೆಣ್ಮಕ್ಳು ಈಗ ಎಂಡ್ ಆಫ್ ದಿ ಡೇ ಈಗ ನೀವು ಮಾಡೋದೇನಕ್ಕೆ ರೀಚ್ ಆಗಲಿ ಅಂತ ನಾನು ಏನು ಮಾಡ್ತೀನಿ, ಒಂದಷ್ಟು ಜನ ನೋಡಲಿ, ಜನನೇ ನೋಡಲಿಲ್ಲ ಅಂದರೆ ನಿಮಗೆ ಯಾಕೆ ನೋಡ್ತಾ ಇಲ್ಲ ಅಂತ ಇದಾಗುತ್ತಲ್ವ. ನಾವು ಜನಗಳಿಗೆ ಹೆಂಗೆ ಬೇಕು ಹಂಗೆ ನಾನು ಮಾಡ್ತಿರೋದು. ಈಗ ಎಂಡ್ ಆಫ್ ದಿ ಡೇ ಎಲ್ಲರೂ ಅಲ್ಲಿ ಹೆಣ್ಣುಮಕ್ಳಿಗೆ ಅಂತಂದ್ರೆ ಅವ್ರು ಒಂಥರ ಬೇರೆ ಬೇರೆ ಥರ ಕಂಟೆಂಟ್ ಕೊಡ್ತಾರೆ, ಅದು ಕೇಳೋಕೆ ಒಂಥರ ಹಿತವಾಗಿರುತ್ತೆ, ಚೆನ್ನಾಗಿ ಓಡುತ್ತೆ. ಅದಕ್ಕೆ ನಾನು ಅದೇ ಥರ ಕಂಟಿನ್ಯೂ ಮಾಡ್ತೀನಿ. ಗಂಡು ಮಕ್ಳಿಗೆ ಮಧ್ಯೆ ಮಾಡ್ತೀನಿ, ಆದರೆ ವಲ್ಗರ್ ಜಾಸ್ತಿ ಯೂಸ್ ಮಾಡಿದ್ರೆ ತುಂಬ ಅದೇ ಕಂಟಿನ್ಯೂ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡಲ್ಲ. ಮರೆಯಲಾಗದ ಅಂದರೆ ಅದೇ ನರ್ಸ್ದು. ಅದು ಬಿಟ್ಟರೆ ನಮ್ಮ ಅಕ್ಕನಿಗೆ ಒಂದು ಪ್ರ್ಯಾಂಕ್ ಕಾಲ್ ಮಾಡಿದೆ, ನನ್ನ ಸ್ವಂತ ಅಕ್ಕನಿಗೆ. ಆದರೆ ನಮ್ಮ ಅಕ್ಕನಿಗೆ ನಾನು ಬೇರೆ ಥರ ಏನೋ ಗೊತ್ತಿಲ್ಲದೆ ಒಂಥರ ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ನಾನು ಸುನಿ ಅಂದ್ಬಿಟ್ಟೆ ಮಾತಾಡ್ತಾ ಇದ್ದೆ. ಏನೋ ಒಂದು ನಮ್ಮ ರಿಲೇಷನಲ್ಲಿ ಒಬ್ಬ ಹುಡುಗಂದು ಲವ್ ಮ್ಯಾಟ್ರು ಅಂದ್ಕೊಂಡು ಮಾಡಿದ್ದೆ. ಹಿಂಗೆ ಓಡೋಟೋಗ್ಬಿಟ್ಟವನೇ ಅವನು ಅಂತ. ಹೌದೇನೋ ಹಂಗೇನೋ ಹಿಂಗೇನೋ ಅಂತ ಅಂದ್ಕೊಂಡು ಅವಳು ಫುಲ್ಲು ಡೂಸ್ ತೊಗೊಂಬಿಟ್ಟಿದ್ಲು. ಲಾಸ್ಟಲ್ಲಿ ನಾನು ಈ ಥರ ಕಾಗೆ ಹಾರಿಸ್ತಾ ಇದ್ದೀನಿ ನಿನಗೆ, ಈಗ FM ಅಲ್ಲಿ ಇದ್ದೀನಿ ಅಂದಾಗ ಬೈಲು ಅವಳು ಬೈತಾ ಇದ್ರೆ ನಾನು ನಗ್ತಾ ಇದ್ದೀನಿ. ಲಾಸ್ಟಲ್ಲಿ FBಗೋ ಯೂಟ್ಯೂಬ್ಗೂ ಹಾಕಿದೆ. ಅದು ರೀಚು 1 ಮಿಲಿಯನ್ ಓಡ್ಬಿಟ್ಟಿತ್ತು. ಫೋನ್ ಮಾಡಲು ನನ್ನ ಮನೆ ಕೆಲಸದವರೆಲ್ಲ ರೇಗಿಸ್ತಾರೆ, ತೆಗೆ ನೀನು ಸೋಷಿಯಲ್ ಮೀಡಿಯಾದಿಂದ ಅಂತ ತೆಗ್ಸಿದ್ರು. ನನಗೆ ಆ ಥರ ಅವಳು ಈಗ ಅವ್ರವ್ರ ಹತ್ರ ಆಗಿರೋ ಪ್ರ್ಯಾಂಕ್ಗಳು ಮಜಾ ಕೊಡುತ್ತೆ ಅಂತಾರಲ್ಲ. ಈಗ ನಿಮ್ಗೆ ಬೇರೆಯವ್ರದ್ದು ಯಾವುದೋ ಕೇಳಿದ್ರೆ ಮಜಾ ಇಲ್ಲದೆ ಇರ್ಬೋದು. ಈಗ ನೀವು ಯಾರ್ದೋ ನಂಬರ್ ಕೊಟ್ಟಿರ್ತೀರ, ಅದು ಮಾಡಿದಾಗ ನೀವು ಪದೇ ಕೇಳ್ತಿರ್ತೀರ. ಸಮಾಜಮುಖಿಯಾಗಿ ಸಾಕಷ್ಟು ಪ್ರೋಗ್ರಾಮ್ಗಳು, ಅವೇರ್ನೆಸ್ ಪ್ರೋಗ್ರಾಮ್ಗಳು ತುಂಬ ಮಾಡ್ತಿರ್ತೀನಿ. ಈಗ ತಿಳಿ ಸಾರು ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ, ಸೆಗ್ಮೆಂಟ್ ಅದು ಬೇರೆ. ಪ್ರ್ಯಾಂಕ್ ಕಲ್ಲರ್ ಕಾಗೆ ಥರನೇ ತಿಳಿ ಸಾರು ಅಂದರೆ ಮೇಯ್ನು ನಿಮಗೆ ತಿಳಿದಿರೋದನ್ನ ಸಾರೋದು. ಈಗ ಪರಮ್ಗೆ ನಾಟಕ ಅಂತಂದರೆ ಸಖತ್ತು ಗೊತ್ತು, ನಾಟಕದ ಬಗ್ಗೆ ಒಂದಷ್ಟು ವಿಚಾರ, ರಂಗಭೂಮಿ ಗೊತ್ತು, ನಿಮಗೆ ತಿಳಿದಿರೋದನ್ನ ಸಾರಿ. ಕೆಲವು ಡಾಕ್ಟರ್ಸ್ಗಳ ಹತ್ರ ಜನಗಳಿಗೆ ಅದೇನಪ್ಪ ಕೆಲವೊಂದು ಅಂದರೆ ನನ್ನನ್ನು ಆ ಥರ ಎಕ್ಸೆಪ್ಟ್ ಮಾಡಿಬಿಡ್ಯಾರೆ. ನಾನು ಫುಲ್ ಸೀರಿಯಸ್ಸಾಗಿ ಮಾತಾಡೋದು ಯಾರೂ ಕೇಳಲ್ಲ. ನನಗೇನಿದ್ರು ಕಾಗೆ ಹಾರಿಸ್ಬೇಕು, ಸುನಿಲ್ ಅಂದರೆ ಕಾಗೆ ಹಾರಿಸು ಅಂತ ಅಂತಾರೆ. ನಾನು ಏನು ನಿಜ ಕೆಲವೊಂದು ಸಲ ಬ್ರ್ಯಾಂಡು ಒಂಥರ, ನಾನು ನಿಜ ಹೇಳಿದ್ರು ಕೆಲವ್ರು ನಂಬಲ್ಲ. ಒಂದ್ಸಲ ಹಿಂಗೆ ಮೈಸೂರಿಗೆ ಆನೆ ನುಗ್ಬಿಟ್ಟಿತ್ತು ಗೊತ್ತಾ? ಸಿಟಿಗೆ ಬಂದ್ಬಿಟ್ಟಿತ್ತು. ಸಿಟಿಗೆ ನುಗ್ಬಿಟ್ಟು ಒಬ್ಬರು ತೀರೋಗಿ. ನಾನು ರೇಡಿಯೋಲಿ ಅವತ್ತು ಲೈವ್ ಅಪ್ಡೇಟ್ ಕೆಲವೊಂದು ಕೊಡ್ತಿರ್ತೀವಿ. ಕರೆಂಟ್ ಹೋಗುತ್ತೆ 8:30 9:00 ತನಕ, 8:00 5:00 ತನಕ ಕರೆಂಟ್ ಹೋಗುತ್ತೆ, ಆ ಥರ ಲೈವ್ ಅಪ್ಡೇಟು. ಹೋದಾಗ ಮಾರ್ನಿಂಗ್ ಶೋನಲ್ಲಿ ಇದ್ದೀನಿ, ನನಗೆ ಮೆಸೇಜ್ ಬಂತು, ಈ ಥರ ಇದಿದೆ ಕೊಡಿ ಅಂದ್ಬಿಟ್ಟು ಯಾರು ಡಿಪಾರ್ಟ್ಮೆಂಟಿಂದ ನಮ್ಗೆ ಹೇಳ್ತಾರೆ. ಕೆಲವ್ರು ಕೇಳ್ತೇವೆ. ಈಗ ಅವತ್ತು ಹೇಳಿದ್ದೀನಿ, ಮಾಡಿದ ದಿವಸ ಒಂದು ಹುಡುಗಿ ಫೋನ್ ಮಾಡಿದ್ಲು. ಫೋನ್ ಮಾಡ್ಬಿಟ್ಟು ಏನು ನೆನೆ ನೀವು ಕೊಟ್ರಲ್ವೇನ್ರಿ, ಹುಷಾರಾಗಿರ್ಬ, ಎಲ್ಲ ಕಾಗೆ ಹಾರಿಸ್ತಿದ್ದೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು ಅಂತ ಅನ್ಕೊಂಡು. ಅಂದರೆ ಕೆಲವರು ಅಂತೂ ನನ್ನೇ ನಂಬಲ್ವೋ, ನಾನು ಕಾಗೆ ಹಾರಿಸೋದೇನು, ನನ್ನ ಮಾತನ್ನೇ ನಂಬಲ್ವೋ ಅಂತ ಒಂಥರ. ಈಗಲೂ ಅಷ್ಟೇ ಕೆಲವ್ರು ನಾನೇ ಸುನಿಲ್ ಅಂದರೂ ನಂಬಲ್ಲ ಪ್ರ್ಯಾಂಕ್ ಮಾಡ್ಬೇಕಾರೆ. ನೀನು ಅವನ್ನೆಲ್ಲ ಹೋಗು, ನೀನು ರಘುನೇ ಅಂತಾರೆ. ಏನು ನಾನು ಬಿಟ್ಬಿಡ್ತೀನಿ ಅದಕ್ಕೆ. ರಘುನ ಸರಿ ಬಿಡು ಅವನೇ ನಾನು ಅಂದ್ಬಿಟ್ಟು ಹೆಂಗೆ ಎಷ್ಟು ಹೇಳಿದ್ರು ನಂಬಲ್ಲ. ನೀವು ಕೇಳಿ ಕೆಲವೊಂದರಲ್ಲಿ, ನೀನು ಮಂಜುನೇ, ನೀನು ಅವನೇ, ನೀನು ಇವನೇ ಅಂತ. ಕೆಲವರು ಅಣ್ಣ ಅವಾಗಲೇ ಹೇಳೋದಲ್ಲ, ಅಣ್ಣ ಅಂದವರು ಇದ್ದಾರೆ. ಒಂದೇ ಥರ ಅಲ್ಲ, ಎಲ್ಲರೂ ನನ್ನ ಅದೇ ಥರ. ಕೆಲವರು ಲವರ್ ಬಾಯ್, ಕೆಲವರು ಆ ಥರ ಎಲ್ಲ ಥರನೂ ಮಿಕ್ಸ್ ಇದೆ ಇದರಲ್ಲಿ. ಎಮೋಷ್ನಲ್ ಇದೆ ಕೆಲವೊಂದಲ್ಲಿ ಪ್ರ್ಯಾಂಕ್ ಮಾಡೋದ್ರಲ್ಲಿ. ನಾನೇ ಕೆಲವ್ರಿಗೆ ಮಾಡೋಕ್ಕಾಗದೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅಷ್ಟೊಂದು ಮುಗ್ದಿರ್ತಾರೆ. ನಗೋದ್ರ ಹಿಂದೆ ತುಂಬ ವಿಚಾರಗಳನ್ನ ನಾನು ಇದನ್ನೆಲ್ಲ ತಿಳ್ಕೊಂಡಿದ್ದೀನಿ. ಈಗ ನನಗೂ ಪ್ರ್ಯಾಂಕ್ ಮಾಡಿದವ್ರು ತುಂಬ ಜನ ಇದ್ದಾರೆ. ಒಂದು ಸಲ ನಾಗೇಶ್ ಅಂತ ಇದ್ದಾರೆ. ನಾನು ಲಡಾಖ್ ಹೋಗಿದ್ದೆ, ಒಂದು 15 ದಿವಸ ರಜಾ ಹಾಕ್ಬಿಟ್ಟು ಇನ್ನೊಂದು 2-3 ದಿವಸ ಆಫೀಸಿಗೆ ಬರಬೇಕಾಗಿತ್ತು. ಮೈಸೂರಿಗೆ ಬಂದಿದ್ದೆ. ಒಂದು 11 ನಂಬರಿಂದ ಫೋನ್ ಬರುತ್ತೆ. ಹಲೋ ಅಂದ. ಹಲೋ ಅಂತ ಅಂದೆ. ಎಲ್ಲಿದೆಯೋ ಅಂತ. ಇಲ್ಲೇ ಸಿಟಿಲಿದ್ದೀನಿ. ಹೌದಾ, ನನ್ನ ಮದುವೆ ಕಾರ್ಡ್ ಕೊಡಬೇಕಾಗಿತ್ತು, ಬಂದಿದ್ದೆ ಆಫೀಸ್ ಹತ್ರ, ಇರಲಿಲ್ಲ ನೀನು. ಹೌದಾ, ಯಾವಾಗ ಮದುವೆ, ಏನೋ ಒಂದು ಡೇಟ್ ಹೇಳಿದ್ರು. ಸರಿ, ನೀನೇನೋ ಮದುವೆ ಆದ್ವೋ ಅಥವಾ ಅವಳ ಕೈಗೆ ಕೊಟ್ಬಿಟ್ಟು ಓಡ್ಬಿಟ್ಟಿಯೋ? ನಂಗೆ ಎಲ್ಲೋ ಕೇಳ್ದಂಗೆ ಐತಲ್ಲ, ಏನು ಬೇರೆ ರಾಂಗ್ ಮಿಸ್ ಹೊಡಿತೈತಲ್ಲ ಅಂದ್ಕೊಂಡು ಸ್ವಲ್ಪ, ಅಂದರೆ ನಾನು ಇದೇ ಮೂಡಲ್ಲಿ ಇರ್ತೀನಲ್ವಾ, ಫೇಕ್ ವಾಯ್ಸ್ ಯಾವುದು ಏನು ಅಂತ ಗೊತ್ತಾಗ್ಬಿಡ್ತಾ. ಕಟ್ ಮಾಡಿದ್ರೆ ಜಗ್ಗೇಶ್ ಸರು. ಯಾಕಂದರೆ ನನಗೆ ಒಬ್ಬರು ಹೇಳಿದರು, ನನಗೆ ಈ ಥರ ಜಗ್ಗೇಶ್ ಸರ್ ಈ ಥರ ಮಾತಾಡ್ತಾರೆ. ಅದು ಒಂಥರ ವಾಯ್ಸ್ ನನಗೆ ಕೇಳಿ ನಾನು ಮಾತಾಡಿ ಅದು ಒಂಥರ ವಾಯ್ಸ್ ಫೇಕ್ ಇತ್ತು. ಏನೋ ರಜಾ ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡ್ತಾರಲ್ಲ ಅವರು. ಜಗ್ಗೇಶ್ ಸರು ಹಿಂಗೆ ಅಂದ್ಕೊಂಡು ಅವ್ರದ್ದು ಯಾವುದೋ ಚೌಟ್ರಿದು ಆ್ಯಡ್ ಕೊಡಬೇಕಾಗಿತ್ತು, ಹಂಗೆ ಮಾತಾಡ್ಸ್ದಂಗೆ ಆಗುತ್ತೆ, ಹಿಂಗೆ ಕಾಗೆ ಹಾರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾಗೇಶ್ ಅವರು ಮಾಡಿಸಿದ್ರು. ಈ ಥರ ತುಂಬ ಜನ ನಮ್ಮ ಮೇಲೆ ಪ್ರಯೋಗ ಮಾಡ್ತಿರ್ತಾರೆ. ಯಾರೋ ಫೋನ್ ಮಾಡಿ ತಲೆ ತಿಂತಾ ಇದ್ದಾನೆ, ಮಂಚ ಫೋನ್ ಮಾಡ್ತಾ ಇದ್ದಾರೆ ಅಂತ. ಈಗಲೂ ರೇಡಿಯೋ ಟಚ್ ಬಿಟ್ಟಿಲ್ಲ ನೀವು?
ಬಿಟ್ಟಿಲ್ಲ ಅನ್ನೋದೇ ಅದೇ ಪ್ರ್ಯಾಂಕ್ ಮಾಡ್ತಾನೆ ಮಾತಾಡಿದ್ದೀನಿ. ಶೋಸ್ ಗೀಸ್ ಎಲ್ಲ ನಾನು ಅಷ್ಟೊಂದೀಗ ಹೊರಗಡೆ ಶೋಸ್ಗಳು ಮಾಡ್ತೀನಿ, ನಾನು ಪಾರ್ಟೀಸ್ಗಳು ಮಾಡ್ತೀನಿ, ಆ್ಯಂಕರಿಂಗ್ ಮಾಡ್ತೀನಿ, ಹೊರಗಡೆ ಎಲ್ಲ ಕಾಮಿಡಿ. ಈಗ ಚಾನಲ್ಗಳು ಬಂತು ಅಂದರೆ ಭಾಳಷ್ಟು ಚಾನಲ್ಗಳಲ್ಲಿ ಎಲೆಕ್ಷನ್ದು ಅದು ಇದೆಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಎಲ್ಲ ಕಡೆ ನಾನು ಇದು ಮಾಡಿಕೊಂಡು ಎಲ್ಲೋ ನನಗೂ ಒಂಥರ ಅನಿಸ್ತು ಏನಂತಂದರೆ 100% ಎಲ್ಲೂ ಕೊಡೋಕ್ಕಾಗಲ್ಲ. ಇಲ್ಲ ಅಲ್ಲಿ ಮಾಡಬೇಕು, ಇಲ್ಲ ಇಲ್ಲಿ ಮಾಡಬೇಕು. ಸುಮ್ಮನೆ ಇಲ್ಲಿ ಬೆಳಗ್ಗೆ ಆಯಿತು ಅಂದರೆ 5:15 ಆಫೀಸ್ಗೆ ಹೋಗಬೇಕು, ರಾತ್ರಿ ಅದು ಎಷ್ಟು ಗಂಟೆಗೆ ಹೋಗಿ ಬರ್ತೀನಿ, ಇಲ್ಲಿ ಎಡಿಟಿಂಗ್ ಮಾಡಬೇಕು, ನಿಮಗೆ ಗೊತ್ತಿರುತ್ತೆ ಎಷ್ಟು ಟೆನ್ಷನ್ ಇರುತ್ತೆ ಅಂತ. ಸೊ ಅದಕ್ಕೆ ನಾನು ಕಂಪ್ಲೀಟ್ ಡಿಜಿಟಲೇ ಮಾಡೋಣ ಅಂತ ಕಂಪ್ಲೀಟ್ ಡಿಜಿಟಲ್ ಕಡೆ ಇದ್ದೀನಿ ನಾನೀಗ. ಓಕೆ. ರೇಡಿಯೋ ಅಷ್ಟು ಸುಲಭವಾಗಿ ನಾನು ಬಿಟ್ಟು ಇಲ್ಲ, ಬಟ್ ಇಲ್ಲಿ ಬೇಡ ನನಗೆ ಅಟ್ಲೀಸ್ಟ್ ಇದರಲ್ಲಾರು ಮಾಡಿ ಅಂತ ಒಂದು ತಿಂಗಳಿಗೆ ಒಂದಷ್ಟು ಕಂಟೆಂಟ್ ಕೊಡೋಂಗೆ ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದರಲ್ಲೂ ಬೇರೆ ಬೇರೆ ಥರ ಕಾರ್ಯಕ್ರಮಗಳು ಹೇಳೋದಲ್ಲ, ನಾನು ಎಲ್ಲೇ ಹೋದರೂ ಅಂದರೆ ಹ್ಯೂಮರ್ನ ಮೇಯ್ನ್ ಬೇಸಾಗಿ ಇಟ್ಕೊಂಡು ನಾನು ಮಾಡೋದು ಅಷ್ಟೇ. ನನಗೆ ಸೀರಿಯಸ್ ಪ್ರ್ಯಾಂಕ್ ಆಗಿರ್ಬೋದು, ಕೆಲವೊಂದು ಜನರಿಗೆ ಇಂಟರ್ವ್ಯೂಗಳಾಗಿರ್ಬೋದು, ಎಲ್ಲೇ ಹೋದರೂ ನಾನು ಒಂಥರ ಹ್ಯೂಮರೇ ನನಗೆ ಮೇಯ್ನ್ ಬೇಸು. ನನಗೆ ಹ್ಯೂಮರ್ ಇಟ್ಕೊಂಡು ಆಟ ಆಡೋದು. ಅದು ಬಿಟ್ಟರೆ ನಾನು ಆ ಕಡೆ ಈ ಕಡೆ ತುಂಬ ಸೀರಿಯಸ್ ಆಗಿ ನಿಮ್ಮ ಥರ ಎಲ್ಲ ನನಗೆ ತುಂಬ ಕಷ್ಟ ಮಾತಾಡೋಕ್ಕೆ ಅಥವಾ ಇಂಟರ್ವ್ಯೂಗಳು ಮಾಡೋಕ್ಕೆ ಎಲ್ಲ ಆಗೋದೇ ಇಲ್ಲ ಅಂದ್ಕೊಳ್ಳಿ. ಒಂದೆರಡು ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ಬೋದಷ್ಟೇ. ಯಾರು ಇವತ್ತಿನ ಪ್ರಪಂಚದಲ್ಲಿ ದಡ್ರು ಅಲ್ಲ, ಯಾರೂ ಅಷ್ಟೊಂದು ಮಂಗ್ದಿಣ್ಣೆಗಳು ಅಲ್ಲ. ಆ ಟೈಮಲ್ಲಿ ಆ ವಿಚಾರ ನಂಬ್ತಾರೆ ಅಂತ ಹೇಳ್ತೀನಿ ಅಷ್ಟೇ. ಬಕ್ರಗಳು ಯಾರು ನೋಡಿ, ನನ್ನೂ ಪ್ರ್ಯಾಂಕ್ ಮಾಡಿರೋರು ತುಂಬ ಜನ ಇದ್ದಾರೆ. ಹಂಗನ್ಬಿಟ್ಟು ನಾವು ಆ ವಿಚಾರದಲ್ಲಿ ಫಂಟರು ಅಂತ ಹೇಳೋಕೆ ಆ ಟೈಮ್ಗೆ ಅದು ಕ್ರ್ಯಾಕ್ ಆಗುತ್ತೆ ಅಷ್ಟೇ. ಈಗ ನಾನೇನೋ ನೀವು ಕೇಳಿರ್ತೀರ ಆನೆ ಡಾಕ್ಟ್ರದು, ಆ ಟೈಮ್ ಒನ್ ಟೈಮ್ ಹೊಡೆಯೋದಷ್ಟೇ, ಅದು ಮತ್ತೆ ನಾನು ಮಾಡೋಕ್ಕಾಗಲ್ಲ ಅದನ್ನ. ಫಾರೆಸ್ಟ್ ಅವರಲ್ವಾ ನೀವು? ಫಾರೆಸ್ಟ್ ನವರೇ ಡಾಕ್ಟರ್ ಮಾತಾಡ್ತಿರೋದು, ಆನೆ ಡಾಕ್ಟ್ರು. ಆನೆ ಡಾಕ್ಟ್ರದು ಅಂತಂದರೆ ಪಾಪ ಡಾಕ್ಟರ್ ನಾಗರಾಜ್ ಅಂತ ಸೂಪರ್. ತುಂಬ ಜನ ಅವ್ರಿಗೆ ಗೊತ್ತಿರಲ್ಲ, ಮೀಡಿಯಾದವ್ರು ಮಾತ್ರ ಗೊತ್ತಿರ್ತಾರೆ. ನಮ್ಮ ದಸರಾದಲ್ಲಿ ಆನೆಗಳನ್ನ ಅವರು ಕಾಡಿಂದ ಕರ್ಕೊಬಂದು ಆರೈಕೆ ಮಾಡಿ ಇಂಥ ಆನೆಯೇ ಜಂಬೂ ಸವಾರಿ ಬರ್ಬೇಕಂತ ಸೆಲೆಕ್ಟ್ ಮಾಡ್ತಿದ್ದವರು. ಅದೆಲ್ಲ ತಯಾರಿ ಕೊಡ್ತಿರೋ ಡಾಕ್ಟರ್ ನಾಗರಾಜ್ ಅಂತ. ಅವ್ರಿಗೊಂದ್ಸಲ ಪ್ರ್ಯಾಂಕ್ ಮಾಡಿದ್ದೆ ನಾನು. ಹೆಂಗೆ ಅಂದರೆ ಈ ಕಾಡಿನ ಭಾಗಗಳಲ್ಲಿ ಈಗ ಹೆಂಗೆ ಹುಲಿ ಕಾಟ, ಹಂಗೆ ಆನೆ ಕಾಳು ಕಾಟನೂ ಇದೆ. ನಾನು ಏನೇ ಮಾಡಿದ್ರು ಸರ್ ಗ್ರೌಂಡ್ ವರ್ಕೆ, ಎಲ್ಲಿ ಜನ ನಾನು ಕಣ್ಣಾರೆ ಏನು ನೋಡ್ತೀನಿ ಅದನ್ನೇ ನಾನು ಪ್ರ್ಯಾಂಕ್ ಮಾಡೋದು. ಸುಮ್ಮನೆ ಇಲ್ದೋದು ಮಂಗಳ ಗ್ರಹ ಸ್ಟೋರಿ, ಏಲಿಯನ್ ಸ್ಟೋರಿ ಎಲ್ಲ ನನಗೆ ಆಗಲ್ಲ. ಜೀವನದಲ್ಲಿ ನಡಿಬೇಕು, ನಡೆದಿರಬೇಕು, ಅದು ಲೈವಲ್ಲಿ ಏನೋ ಇರಬೇಕು. ಕ್ಯಾರೆಕ್ಟ್ರೂ ಅಷ್ಟೇ ಅದೇ ಥರ ಮಾಡೋದು ಪ್ರ್ಯಾಂಕು. ಎಲ್ಲ ಗುಂಡ್ಲುಪೇಟೆ ಆ ಕಡೆ ಎಲ್ಲ ಬೇಗೂರು ಗುಂಡ್ಲುಪೇಟೆ ಎಲ್ಲ ಆನೆಗಳ ಕಾಟ ಪಾಪ. ಗದ್ದೆಗಳು ಎಲ್ಲ ಈ ಥರ ಎಲ್ಲ ಬಂದ್ಬಿಡುತ್ತೆ ಪಾಪ ಆನೆಗಳು. ಆ ಥರ ಮಾಡಿದ್ದೆ. ಹೆಂಗೆ ಅಂತಂದರೆ ಫಾರೆಸ್ಟ್ ಅವರ ಸರ್, ಹ್ಞೂ ಹೇಳಿ ಹೇಳಿ ಸಾ ಆನೆ ನುಗ್ಬಿಟ್ಟದೆ ಸಾ, ಅವರು ಎಲ್ಲಪ್ಪ ಹೇಳಪ್ಪ ಅಂದರೆ ಕೆಲವ್ರಿಗೆ ಓ ವೆಟರ್ನರಿ ಡಾಕ್ಟರ್ ಅವರು. ಹೌದು, ಆನೆ ಡಾಕ್ಟ್ರು. ಕೆಲವ್ರಿಗೆ ಈ ಹಳ್ಳಿ ಸ್ಲ್ಯಾಂಗ್ ಮಾತಾಡೋದು ಅದು ಕೇಳೋಕ್ಕೆ ಒಂಥರ ಇರಿಟೇಷನ್ ಆಗುತ್ತೆ ಪಾಪ. ಅವರು ಎಲ್ಲಪ್ಪ ಏನೋ ಸಾ ಆನೆ ನುಗ್ಬಿಡೋದೆ ಸಾ, ಇಲ್ಲಿ ಎಲ್ಲಪ್ಪ ಇಲ್ಲ ಇಲ್ಲಿ ಸಾ ಬೇಗುಡ್ತಾವ ಸಾ, ಹ್ಞೂ ಎಲ್ಲಿ ಹಂಗೆ ರೀ ಸಾ, ಇಲ್ಲಿ ನಮ್ಮ ಹುಡುಗ ಒಬ್ಬ ಗದ್ದೆ ತವ ಚೊಂಬಿಡ್ಕೊ ಹೋಯ್ತಿದ್ದೆ ಸಾ, ಬಟ್ಟೆ ಹೋಗಂಗೆ ಒಗ್ದಾಕ್ಬಿಟ್ಟದೆ ಸಾ ಅವನ್ನ. ಸರಿ ಬರ್ತೀನಿರಪ್ಪ, ಎಲ್ಲಪ್ಪ ಇಲ್ಲಿ ಸಾ, ಇದು ಟಿ ವಿ ಒಳಗೆ ಸಾರ್ ಅಂತ ಅಂದೆ. ಪಟಾಕನ್ ಕಟ್ ಮಾಡಿಬಿಟ್ರು. ಪುನಃ ಫೋನ್ ಮಾಡಿದೆ, ಎಲ್ಲಿ ಹೇಳಪ್ಪ ಸಾ, ಇಲ್ಲಿ ಬಟ್ಟೆ ಹೋಗಂಗೆ ಒದಾಕ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಗಂಟೆ ಹೊಡಿತದೆ ಸರ್ ಆನೆ, ಹಂಗೆ ಹಿಂಗೆ ಅಂತ. ಸರಿ ಎಲ್ಲ ಕಟ್ ಮಾಡಿದ್ಮೇಲೆ ಲಾಸ್ಟಲ್ಲಿ ನಾನು ಹಿಂಗೆ ಆರ್ ಜೆ ಸುನಿಲ್ ಅಂತ ಅಂದೆ. ಹೌದಾ ಅಂದ್ಬಿಟ್ಟು ನಗ್ತಾಯಿದ್ರು. ಏನಕ್ಕೆ ಸರ್? ಅಯ್ಯೋ ನಾನಿಲ್ಲಿ ಹಾಸನದಲ್ಲಿ ಧನಂಜಯ ಅಂತ ಒಂದು ಆನೆ ಕ್ಯಾಪ್ಚರಿಂಗ್ ಹೋಗಿದ್ರಂತೆ. ಆ ಆನೆ ಹಿಡಿಬೇಕಾದ್ರೆ ನಾವು ಪ್ರ್ಯಾಂಕ್ ಮಾಡಿದ್ದು. ಅದು ನಮಗೂ ಆ ಟೈಮು ಅಂತ ಗೊತ್ತಿಲ್ಲ. ನಾನು ನೋಡಿ ಇದುವರೆಗೆ ನಾನು ಯಾರಿಗೂ ಟಾರ್ಗೆಟ್ ಅಂತ ಮಾಡೋದು ಇಲ್ಲ, ಮಾಡೂ ಇಲ್ಲ. ನಮ್ದೇನಿದ್ರು ಒಂಥರ ಪಕ್ಕ ಲೋಕಲ್ ಪ್ಯೂರ್ ಕಾಮಿಡಿ. ಆ ಟೈಮಲ್ಲಿ ಅಲ್ಲೂ ಏನು ಅಂತ ನನಗೂ ಗೊತ್ತಾಗಲ್ಲ, ಇಲ್ಲೇನು ಅಂತ ಅವ್ರಿಗೂ ಗೊತ್ತಾಗಲ್ಲ. ಹಂಗೆ ಕ್ರ್ಯಾಕ್ ಆಗಿದೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿರೋ ಪ್ರ್ಯಾಂಕ್. ಅದು ಪ್ರ್ಯಾಂಕ್ ಒನ್ ಆಫ್ ಮೈ ಬೆಸ್ಟ್ ಅಂತ ಅಂದರೆ ಅದು ಒಂದು ಲಿಸ್ಟಲ್ಲಿ ಸೇರ್ಕೊಳ್ಳೋ. ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡೋರು, ಒಳ್ಳೆ ಹ್ಯೂಮನ್ ಬೀಯಿಂಗ್ ಅವ್ರದ್ದು. ಅಂದರೆ ನೋಡಿ ಅದನ್ನು ತಗೊಳ್ತಾರಲ್ಲ, ಕಾಮಿಡಿ ಮಾಡಿದ್ದೀಗ ನಾನು ಬೈಸ್ಕೊಳಕ್ಕೆ ರೆಡಿ ಇದ್ದರೆ ನಾನು ಅದು ಮಾಡಬೇಕು. ಕೆಲವ್ರನ್ನಂತೂ ನೀವು ನಗ್ಸೋಕ್ಕೆ ಆಗಲ್ಲ ಲೈಫಲ್ಲಿ. ಕೆಲವರು ಸ್ಟ್ರಿಕ್ಟ್ ಆಫೀಸರ್ಗಳ ಥರ ಹಿಂಗೆ ಅಂದರೆ ರೆಸ್ಪಾನ್ಸೇ ಮಾಡಲ್ಲ ಅವರು. ರಾಂಗ್ ನಂಬರು ಇಟ್ಬಿಡೋದು ಅಷ್ಟೇ. ಆರ್ ಜೆ ಸುನಿಲ್ಲ ಅಂತ ಅಂದ್ಬಿಟ್ಟು ಬೈಸ್ಕೊಂಡಿದ್ದು ತುಂಬ ಇದೆ ಕೆಲವ್ರ ಹತ್ರ. ಏನ್ರಿ ಹಿಂಗೆಲ್ಲ ಮಾಡ್ತೀರಾ? ಅದು ನಾನು ಡೈರೆಕ್ಟಾಗಿ ಮಾಡಿರಲ್ಲ. ಈಗ ಪರಮ್ ಅಂದರೆ ಪರಮ್ ನಿಮ್ಮ ಫ್ರೆಂಡೋ ಯಾರೋ ನಿಮ್ಮ ವೈಫೋ ಯಾರೋ ನಂಬರ್ ಕಳಿಸಿರ್ತಾರೆ, ನಾನು ಮಾಡಿರ್ತೀನಿ. ಸೊ ನೀವೇ ನಂಬರ್ ಹುಡುಕ್ ಮಾಡಿರಲ್ಲ? ಡೈರೆಕ್ಟಾಗಿ ನಾನು ಯಾರ ನಂಬರ್ಗೂ ಮಾಡಲ್ಲ. ಏನ್ರಿ ನಿಮ್ಗೆ ಗೊತ್ತಾಗಲ್ವೇನ್ರಿ?
ಹಂಗಿರ್ತೀವಿ ಹಿಂಗಿರ್ತೀವಿ ಹಂಗೆ ಅಂತ ಮಾತ್ರ ಫೋನಲ್ಲಿ ಏನಾದರೂ ವೀಡಿಯೋ ಮುಖ ಕಾಣಿಸಂಗೆ ಇದ್ದಿದ್ದಿದ್ರೆ ಇಷ್ಟೊತ್ತಿಗೆ ಒಂದು 3-4 ಮ್ಯಾಟ್ರ್ ಆಗಬೇಕಾಗಿತ್ತು ನಂದು. ಹಂಗೆ ಕೆಲವೊಂದು ಮ್ಯಾಟ್ರ್ಗಳಿಗೆ ಲವ್ ಮ್ಯಾಟ್ರ್ಗಳು, ಕೆಲವೊಂದು ಅಫೇರ್ಗಳು, ಅಂದರೆ ಆಗ ಟೈಮಲ್ಲಿ ನಾನು ಅವ್ರ ಹೆಸ್ರನ್ನೂ ಬೀಪ್ ಮಾಡಿಬಿಟ್ಟಿರ್ತೀನಿ. ಹಾಗೆ ಯಾಕಂದರೆ ನಾನೇನೋ ತಮಾಷೆಗೆ ಮಾಡ್ತೀನಿ, ಅವ್ರ ಲೈಫ್ಗಳು ಹಾಳಾಗಬಾರ್ದು. ಮಾಡಿಬಿಡೋದು ತುಂಬ ಸುಲಭ ಆಯಿತಾ. ಆದರೆ ಅದನ್ನು ಎತ್ಕೊಂಡು ತುಂಬ ಜನ ಆಡ್ಕೊಳ್ಳೋರು ಇರ್ತಾರೆ, ಅವ್ರಿಗೆ ಹೀಯಾಳ್ಸೋರು ಇರ್ತಾರೆ. ಈಗ ಚಿಕ್ಕಪ್ಪಂದು ಆಯ್ತಲ್ಲ ಕೇಸು, ಆ ಥರ ಸೆನ್ಸಿಟಿವ್ ವಿಚಾರ ಅದು. ಎಕ್ಸಾಕ್ಟ್ಲಿ. ಕಾಮಿಡಿ ಅನ್ನೋದು ಹೆಂಗಿರುತ್ತೆ ನಾವು ಮಾಡೋದು ಅಂತಂದರೆ ಒಂಥರ ಕತ್ತಿ ಮೇಲೆ ಕೂತ್ಕೊಂಡಂಗೆ ಏನು ಬೇಕಾದ್ರೂ ಆಗ್ಬೋದು. ನಾವು ತುಂಬ ಸುಮ್ಮನೆ ಪ್ರ್ಯಾಂಕ್ ಮಾಡೋದು ಅಂತ ಆಗಲ್ಲ ಸರ್. ಅದು ಏನಂದರೆ ತುಂಬ ನಾವು ಅವ್ರ ವಾಯ್ಸಲ್ಲಿ ಹೆಂಗೆ ಸಿಚುವೇಶನ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಮಾತಾಡಬೇಕು. ಕೆಲವ್ರಿಗೆ ಹಾರ್ಟ್ ಪೇಷಂಟ್ಗಳಿರ್ತಾರೆ, ಕೆಲವರು ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿರ್ತಾರೆ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ನಾನು ಪ್ರ್ಯಾಂಕ್ ಮಾಡಬೇಕು. ಸುಮ್ಮನೆ ನಾನು ತಮಾಷೆ ಮಾಡ್ತೀನಿ ಅಂತ ಏನೇನೋ ಮಾಡಬಾರ್ದು. ಮಾಡೋರಿಗೂ ಅಷ್ಟೇ ನಾನು ಹೇಳ್ತೀನಿ, ನಾನು ಹಂಗೆ ಮಾಡಲ್ಲ, ನೀವು ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. ಕೆಲವರೆಲ್ಲ ಫೋನ್ ಹಿಡ್ಕೊಂಡು ಹುಡುಗಿರೋ ಸ್ಟೇಷನ್ಗೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಅದು PG ಪಕ್ಕ ಸ್ಟೇಷನ್ ಶಿವಮೊಗ್ಗದಲ್ಲಿ ಮಾತಾಡ್ಕೊಂಡು ಹೋಗ್ಬಿಟ್ಟು ಇನ್ಸ್ಪೆಕ್ಟ್ರ್ ಕೊಡ್ತಾರೆ ಪೊಲೀಸ್ಗೆ ಫೋನ್ನ. ಅಲ್ಲೇ ಮಾತ್ರ ಲೈವಲ್ಲಿ. ಸರ್ ಯಾವನ ಹಿಂಗೆ ಮಾತಾಡ್ತಾನೆ ನೋಡಿ ಸರ್ ಅಂದ್ಬಿಟ್ಟು ಆಮೇಲೆ ನಾನು ತಕ್ಷಣ ಈಗ ಪೊಲೀಸ್ಗೆ ಗೊತ್ತಿತ್ತು ಪುಣ್ಯ. ನೋಡಿ ಸೋಷಿಯಲ್ ಮೀಡಿಯಾದಿಂದ ನಮ್ಗೆ ಎಷ್ಟು ಕೆಲವೊಂದು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ ಇನ್ನೊಂದು ಕರೋನಾ ಟೈಮಲ್ಲಿ ಏನು ಅಂತಂದರೆ, ಒಬ್ಬರು ಕ್ಯಾನ್ಸರ್ ಪೇಷಂಟು. ಆವಾಗ ಕರೋನಾ ಟೈಮಲ್ಲಿ ನಾನು ಹಿಂಗೆ ಮಾಡ್ತಾಯಿದ್ದಾಗ ಒಬ್ಬರು ಕಾಲ್ ಮಾಡ್ತಾರೆ, ಕಾಲ್ ಮಾಡಿಬಿಟ್ಟು ಈ ಥರ ಮೆಡಿಸನ್ ಬೇಕು, ಲಾಕ್ಡೌನು ಬರೋಕ್ಕಾಗ್ತಾಯಿಲ್ಲ, ಇಲ್ಲಿ ಹಲಗೂರು ಬೇಕು ಅಂತ. ಸೊ ನಾನು ಇಲ್ಲಿಂದ ಕ್ಯಾನ್ಸರ್ ಹಾಸ್ಪಿಟ್ಲಿಂದ ಅವ್ರು ಮೆಡಿಸನ್ ಏನೋ ಹೇಳ್ತಾರೆ, ಅಲ್ಲಿ ಹೋಗ್ಬಿಟ್ಟು ಕಲೆಕ್ಟ್ ಮಾಡಿಬಿಟ್ಟು ಕಾರಲ್ಲಿ ಹೋಗ್ತೀನಿ. ಆವಾಗ ಇದು ಏನೋ ಹೋಗ್ಬೇಕಾರೆಲ್ಲ ಪರ್ಮಿಷನ್ ತೊಗೊಂಡು ಹೋಗ್ಬೇಕಲ್ಲ, ಒಂದು ಕಡೆ ಇನ್ನೊಂದು ಕಡೆ ಏನೂ ಇಲ್ಲ. ಕರೋನಾ ಟೈಮಲ್ಲಿ ಇಲ್ಲಿಂದ ಹೋಗಿ ರೀಚಸ್ ಡೈರೆಕ್ಟಾಗಿ ಮಾಮೂಲಿ ಹೋದೆ. ಹೆಸ್ರು ಹೇಳ್ದಂಗೆ ಕೆಲವೊಂದು ಕಡೆ ಬಿಟ್ಬಿಟ್ರು. ಈ ಬನ್ನೂರಿಂದ ಹಿಂದೆ ಒಂದು ಚೆಕ್ ಪೋಸ್ಟ್ ಇತ್ತು, ಮಳವಳ್ಳಿ ಹತ್ರ ಒಂದು ಚೆಕ್ ಪೋಸ್ಟ್ ಇತ್ತು, ಅದು ನೆಕ್ಸ್ಟ್ ಆದರೆ ಹಲಗೂರು ಕೊಟ್ಬಿಟ್ಟು ವಾಪಸ್ ಬರ್ತಾಯಿದ್ದೀನಿ. ಒಂದು 2 ಕಿಲೋಮೀಟ್ರ್ ಮುಂದೆ ಮಳವಳ್ಳಿ ಕಡೆ ಬರ್ತಾಯಿದ್ದೀನಿ. ಈ ಹೈವೇ ಪೊಲೀಸ್ ಇರ್ತಾರಲ್ಲ, ಸೈಡ್ಗೆ ಹಾಕ್ಸಿದ್ರು. ಸೈಡ್ಗೆ ಹಾಕ್ಸ್ಬಿಟ್ಟು ನಿಮ್ದು ಇದು ಕೊಡಿ ಅಂತ ಅಂದರು, ಪರ್ಮಿಷನ್ ಪಾಸ್ ಕೊಡಿ ಅಂತ ಅಂದರು. ಯಾವ ಪಾಸು ಇಲ್ಲ, ಫೇಲು ಇಲ್ಲ. ಇಲ್ಲ ಸರ್, ನಾನು ಹಿಂಗೆ ಮೆಡಿಸನ್ ಕೊಡೋ ಇವೆಲ್ಲ ಬಿಟ್ಬಿಡಿ, ಸುಮ್ಮನೆ ಇದು ಕೊಡಿ ಅಂತ ಅಂದರು. ಇಲ್ಲ ಸರ್, ನಾನು ಈ ಥರ FM ಇಂದ RJ ಸುನಿಲ್ ಅಂತ ಅಂದೆ. ಆ ಇನ್ಸ್ಪೆಕ್ಟ್ರಿಗೆ ಗೊತ್ತಿಲ್ಲ ಏನು ಅಂತ. ಸುಮ್ಮನೆ ಏನೇನೋ ಇದು ಮಾಡಿಬಿಡಿ, ಏನು ಹಂಗಾದ್ರೆ ಬಂದ್ಬಿಡ್ಬೋದಾ ಹಂಗೆ ಹಿಂಗೆ ಅಂತ. ಆ ಡ್ರೈವರ್ ನಾನು ಹಿಂಗೆ ಹೇಳಿದ ತಕ್ಷಣ ಟಕ ಅಂತ ಯೂಟ್ಯೂಬಲ್ಲಿ ನೋಡ್ಬಿಟ್ಟು, ಸರ್ ಇವರೇ ಸರ್, ಹಿಂಗೆ ಕಾಗ್ಯಾರ ಸರಲ್ಲ ಅವರೇ ಇವರು ಅಂತ. ಆಮೇಲೆ ಸರ್ ಈ ಥರ ನಿಜವಾಗ್ಲೂ ನಾನು ಈ ಥರ ಹೋಗಿದ್ದು, ಈ ಥರ ಕೊಟ್ಬಿಟ್ಟು ಬರೋಕ್ಕೆ ಅಂತ ಅಂದಾಗ ಆಯಿತು ಸರಿ ಹೋಗಿ ಅಂದ್ಬಿಟ್ಟು ಬಿಟ್ಟರು. ಇದೊಂದು ಅಡ್ವಾಂಟೇಜ್ ಒಂಥರ. ಮುಖ ರೇಡಿಯೋ RJಸ್ಗಳಿಗೆ ಮುಂಚೆಲ್ಲ ಇಷ್ಟೊಂದು ಇದಿರ್ತಿರ್ಲಿಲ್ಲ ಪಾಪ. ಈಗ ಕೆಲವು ಸಿಂಗರ್ಸ್ಗಳಿರ್ತಾರಲ್ಲ, ಹಂಗೆ ಅವ್ರು ಎಂಥ ಸಾಂಗು ಹಿಟ್ಟಾಗಿದ್ರು. ಈಗ ಡಿಜಿಟಲ್ ಬಂದಿರೋದ್ರಿಂದ ನೋಡಿ ಒಂದು ಸ್ವಲ್ಪ ಉಸಿರಾಡ್ತಾ ಇದ್ದೀವಿ. ರೇಡಿಯೋದಲ್ಲಿ ಫುಲ್ ಟೈಮ್ ಜಾಬ್ ಬಿಟ್ಟ ಮೇಲೆ ಈಗ ಯೂಟ್ಯೂಬ್ ಮಾಡ್ತಿಲ್ಲ, ಅದು ನಿಮ್ಮ ಫುಲ್ ಟೈಮ್ ಈಗ ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ. ಸೊ ಪ್ರತಿದಿನ ಒಂದು ವಿಡಿಯೋ ಇರುತ್ತೆ. ಎಕ್ಸಾಕ್ಟ್ಲಿ, ಪ್ರತಿ ದಿನವೂ ಒಂದೊಂದು ಕಂಟೆಂಟ್ ಇರುತ್ತೆ. ಪ್ರ್ಯಾಂಕು ಮಾಡ್ತೀನಿ, ಅವೇರ್ನೆಸ್ತು ಕೆಲವೊಂದು ಮಾಡ್ತೀನಿ. ಈಗ ಓಡೋದು ಪ್ರ್ಯಾಂಕ್ ಈಗ ಓಡೋದಂದರೆ ಬೇರೆ ಬೇರೆ ಥರ ಕಂಟೆಂಟ್ಗಳು ಜನ ಇಷ್ಟಪಡೋದು. ಈಗ ಫೋನಲ್ಲೇ ನಾನು ಮರ್ಡರ್ ಆಗಬೇಕು, ಫೋನಲ್ಲೇ ಮದುವೆ ಆಗಬೇಕು, ಫೋನಲ್ಲೇ ಲವ್ ಆಗಬೇಕು ಸರ, ಆ ಥರ ಕಿತ್ತೋಗೆಲ್ಲ ಬೇಕಾ. ಒಂದು ಮಾಡಿದ್ದೀನಿ, ಒಂದು ಮದುವೆನೂ ಆಗಿದೆ ಕಲರ್ ಕಾಗೆ ಇದ್ದ. ಈಗ ಮುಂಚೆ ಎಲ್ಲ ಇದು ಟಿಕ್ಟಾಕ್ ಎಲ್ಲ ಇತ್ತಲ್ಲ, ನಮ್ಮ ಪ್ರ್ಯಾಂಕ್ಸ್ ಎಲ್ಲ ಟಿಕ್ಟಾಕ್ ಮಾಡೋರು ಈಗಲೂ ಇದೆ ಯೂಟ್ಯೂಬಲ್ಲಿ ನೋಡಿ. ಅವರಿಬ್ಬರು ಪೇರು ಯಾವುದೋ ಮಿಲಿಯನ್ ಗಟ್ಟಲೆ ಎಲ್ಲ ಓಡಿದೆ. ಅವ್ನು ಇನ್ವಿಟೇಷನ್ ಕೊಟ್ಟಿದ್ದ, ನಾನು ಹೋಗಲಿಲ್ಲ. ಅವರಿಬ್ಬರು ಇವಳು ವಾಯ್ಸಿಂದ ಇವನು ಮಾಡ್ತಾನೆ, ಆ ಕಡೆ ವಾಯ್ಸಿಂದ ಅವಳು ಮಾಡ್ತಾಳೆ. ಅವರಿಬ್ಬರು ಹಂಗಾಗಿ ಮದುವೆನೇ ಆಗಿದೆ. ಟಿಕ್ಟಾಕ್ ನಿಮ್ಮ ಪ್ರ್ಯಾಂಕ್ಗೆ ಹೌದು ಮಾಡ್ಕೊಂಡು ಅದೇ ದಿಲ್ಲು ಒಡ್ಸ್ಕತಿಯ ಹುಡುಗಿ ವಯಸ್ಸಲ್ಲಿ ಅವಳು ಮಾಡಿದರೆ ಆ ಥರ ಎಲ್ಲ ಟಿಕ್ಟಾಕ್ ನಡೀತೈತಲ್ಲ, ಆ ಥರ ಎಲ್ಲ ಆಗಿದೆ. ಅನೇಕ ಪ್ರೇಮಿಗಳನ್ನ ಒಂದು ಮಾಡ್ಬಿಟ್ಟಿದ್ದೀರಾ. ಪ್ರೇಮಿಗಳನ್ನ ಅಂದರೆ ನಾನು ಹೇಳ್ತಿಲ್ವಾ, ನಮ್ಮದು ಕಾಮಿಡಿ ಯಾರಿಗೂ ಹರ್ಟ್ ಆಗಬಾರ್ದು, ಅದರಿಂದ ಏನು ನನ್ನ ಕಾನ್ಸೆಪ್ಟ್ ಅದು. ಈಗ ಬೆಂಕಿ ಹಚ್ಚೋದು ಸ್ವಿಂಕ್ ಅಂತ ಹೊರಟೋಗುತ್ತೆ, ಆರಿಸೋದು ಜನನೂ ಬರೋಲ್ಲ, ನೋಡೋದು ಇಲ್ಲ. ಆ ಥರ ತುಂಬ ಜನ ಆ ಥರ ನನಗೆ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ, ವಾಯ್ಸ್ ಮೆಸೇಜ್ ಎಲ್ಲ. ಇಂಥವ್ರು ಎಲ್ಲಿ ಬರೀ ಇಂಡಿಯಾ ಅಂತಲೇ ಅಲ್ಲ, ನಾನು ತೋರಿಸ್ತೀನಿ ನಿಮಗೆ. ನಾನು ಅನ್ರೀಡ್ ಮೆಸೇಜೇ 15,000 ಇರ್ಬೋದು. ಅನ್ರೀಡ್ ಸತ್ತೋಗ್ಬಿಡೈತೆ ಪಾಪ 12 Pro. ಸೊ ನೀವು ಅದಕ್ಕೆ ಪ್ರ್ಯಾಂಕ್ ಮಾಡೋಕ್ಕೆ ಅಂತ ಬೇರೆ ನಂಬರ್ ಇಟ್ಕೊಂಡಿದ್ದೀರಾ? ಹೌದು, ನಂಬರ್ ಕಳ್ಸೋಕ್ಕೆ ಅಂತಲೇ ಒಂದು ಇಟ್ಟಿದ್ದೀನಿ, ಪ್ರ್ಯಾಂಕ್ ಮಾಡೋಕ್ಕೆ ಅಂತಲೇ ಒಂದು ಇಟ್ಟಿದ್ದೀನಿ. ಅದು ಆನ್ ಆಗಲ್ಲ, ಅದು ಮೆಸೇಜ್ ಬರುತ್ತೆ. ಇದು ಪ್ರ್ಯಾಂಕ್ ಮಾಡ್ಬೇಕಾದ್ರೆ ಮಾತ್ರ ಆನ್ ಮಾಡ್ಕೊತೀನಿ, ಆಮೇಲೆ ಆಫ್. ಮತ್ತು ನಿಮ್ಮ ವೈಫ್ ಹೇಳ್ತಿದ್ರು ಬೈಗಳು ಸಿಕ್ಕಾಪಟ್ಟೆ ತಿನ್ನೋ ಕ್ಷೇತ್ರ ಇದೆ ನಿಮಗೆ. ಸರ್ ಏನು ಗೊತ್ತಾ, ಈಗ ನೀವು ಬಯಸ್ಕೊಳಲ್ವಾ? ಬೇಜಾನು ಬಯಸ್ಕೊತೀವಿ. ಅಂದರೆ
ಮಹಾರಾಜರೇ ಬೈಸ್ಕೊಳಕ್ಕೊಬ್ರು ಇಟ್ಕೊಂಡಿದ್ರಂತೆ, ಗೊತ್ತಾ ನಿಮಗೆ ಅದು? ನನಗ್ಯಾರೋ ಅರಮನೆಲಿ ಒಬ್ರು ಹೇಳಿದ್ದು. ಅಂದರೆ ಅವರೆಲ್ಲರೂ ಹೊರಗಡೆ ಬಂದಾಗ ಒಬ್ಬ ಸೈಡಲ್ಲಿ ನಿಂತ್ಕೊಂಡು ಸುಮ್ಮನೆ ಬೈತಿರೋದಂತೆ ರಾಜರನ್ನ. ಅವಾಗ ಏನಂತಂದರೆ ಜನಗಳಿಗೆ ರಾಜನ ಮೇಲೆ ಕಾನ್ಸಂಟ್ರೇಷನ್ ಹೋಗಿ ಅವನ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಬರೋದು. ಯಾವನು ಹಿಂಗೆ ಬೈತವನಲ್ಲ, ಅವ್ರಿಗೆ ದೃಷ್ಟಿ ಬೀಳೋದು ಕಮ್ಮಿ ಆಗ್ತೈತಂತೆ. ಓಹೋ, ಕಾನ್ಸೆಪ್ಟ್ ನೋಡಿ. ಸೊ ನನಗೂ ಹಂಗೆ ಅಂದ್ಕೊಂಡು ನಾವು ರಾಜರ ಲೆಕ್ಕದಲ್ಲೇ ಅಂದ್ಕೊಂಡು ಸುಮ್ಮನೆ ಇರ್ತೀನಿ ನಾನು. ಅಂದರೆ ಬೈಯೋರು ಬದುಕಕ್ಕೆ ಹೇಳ್ತಾರೆ ಸರ್. ಏನು ನನಗೇನ, ನಾನು ಸುನಿಲ್ ಅಂದ್ಬಿಟ್ಟು ನಾನು ಬೈಸ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ, ನೋವಾಗುತ್ತೆ. ನಾನು ಯಾರೋ ಬೇರೆಯವ್ರು ಯಾರೋ ಮಂಜ ಅಂದ್ಕೊಂಡು, ಮಧು ಅಂದ್ಕೊಂಡು, ಏನೋ ಅವ್ರವ್ರ ಹೆಸ್ರುಗಳಿಗೆ ಹೋಗುತ್ತೆ, ನಂಬರ್ ಕೊಟ್ಟರವ್ರಿಗೆ ಒಂದು ಅರ್ಧ ಹೋಗುತ್ತೆ ಅಂತ ಅಂದ್ಕೊಂಡು, ಅಂದರೆ ಆರೋಗ್ಯಕರವಾಗಿ ತಗೋತೀನಿ ಅಷ್ಟೇ, ಪಾಸಿಟಿವ್ ಆಗಿ. ಈಗ ಜನ ಹಂಗೆ ಮಾಡೋದಕ್ಕೆ ತಾನು ನಾನು ಗುರ್ತಿಸೋದು. ಯಾರಪ್ಪ ನೀನು? ಪುನಃ ನಿಮಗೆ ಬಂತ ಮೂರ್ತಿ? ಇದು ಮಾಡಕ್ ಹೋಗ್ಬೇಡ, ಏನ್ ಮಾತಾಡು. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.